ನಮಸ್ತೆ ವ್ಯೂವರ್ಸ್, ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ನಾನು ನಿಮ್ಮ VRM ವಿದ್ಯಾಶ್ರೀ ರೇಖಿ ಗ್ರ್ಯಾಂಡ್ ಮಾಸ್ಟರ್. ಮೊದಲನೇದಾಗಿ ನಿಮ್ಮ ಹೆಸರನ್ನು 3 ಬಾರಿ ಹೇಳ್ಕೊಳ್ತಾ, ನಿಮ್ಮ ಇಷ್ಟ ದೇವರನ್ನು, ಕುಲದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ತಾ, ನಿಮ್ಮ ಗುರುಗಳ ಆಶೀರ್ವಾದನ ಪಡ್ಕೊಳ್ತಾ ಈ ರೀಡಿಂಗನ್ನು ನೋಡಿ. ಇದು ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ಕೆಲವರಿಗೆ ರೆಸೊನೇಟ್ ಆಗುತ್ತೆ, ಕೆಲವರಿಗೆ ರೆಸೊನೇಟ್ ಆಗೋದಿಲ್ಲ. ಸೊ ಯಾರಿಗೆ ರೆಸೊನೇಟ್ ಆಗೋದಿಲ್ಲ ಸ್ಕಿಪ್ ಮಾಡಿ, ಯಾರಿಗೆ ರೆಸೊನೇಟ್ ಆಗುತ್ತೆ ಯೂನಿವರ್ಸಿಗೆ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ ಥ್ಯಾಂಕ್ ಯು ಹೇಳಿ. ನೀವು ಯಾರಿಗೆ ಥ್ಯಾಂಕ್ ಯು ಹೇಳಬೇಕಂತ ಇದ್ದೀರಾ ಅವರಿಗೆ ಕೂಡ ಥ್ಯಾಂಕ್ ಯು ಹೇಳ್ಬೋದು, ಮೆನ್ಷನ್ ಮಾಡ್ಬೋದು ಕಮೆಂಟ್ ಸೆಕ್ಷನಲ್ಲಿ. ಹಾಗೆ ನೀವು ನ್ಯೂ ವ್ಯೂವರ್ಸ್ ಆಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ, ಜೊತೆಗೆ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡೋದ್ರ ಮೂಲಕ ಡಿವೈನ್ಗೆ ಪ್ರೀತಿ ಪಾತ್ರರಾಗಿ. ವ್ಯೂವರ್ಸ್, ನಿಮ್ಮ ಮನೆಯ ಒಂದು ಸಿಚುವೇಶನ್ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗಿನ ಸಿಚುವೇಶನನ್ನು ಇವತ್ತು ಯೂನಿವರ್ಸ್ ನಿಮಗೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಮೊದಲೆಲ್ಲ ನೀವು ಚೆನ್ನಾಗೇ ಇದ್ರಿ, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ನೀವು ಏಜಲ್ಲಿ ಚಿಕ್ಕವರಿದ್ದು ನಿಮಗಿಂತ ಏಜಲ್ಲಿ ದೊಡ್ಡವರಿದ್ದರೋ ಜೊತೆಗೆ ಒಂದು ಹ್ಯಾಪಿ ಎನರ್ಜಿ ಇತ್ತು. ಒಂದು ಸ್ನೇಹ ಭಾವ ಅನುಬಂಧ ಸ್ಟ್ರಾಂಗ್ ಆಗಿತ್ತು, ನಿಮ್ಮ ಬಾಂಡಿಂಗ್ ಚೆನ್ನಾಗಿತ್ತು. ಯಾರೋ ಇನ್ನೊಬ್ಬ ವ್ಯಕ್ತಿ ಅಥವಾ ಇನ್ಯಾವುದೋ ಒಂದು ಫ್ಯಾಮಿಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಮೆನಿಪ್ಯುಲೇಟ್ ಮಾಡಿರೋ ಒಂದು ಎನರ್ಜಿ ಕಾಣಿಸ್ತಾ ಇದೆ. ವಶೀಕರಣ ಮಾಡಿಸ್ಕೊಂಡಿರೋಂತಹ ಎನರ್ಜಿ ಕಾಣಿಸ್ತಾ ಇದೆ. ಈ ವಶೀಕರಣದ ಕಾರಣದಿಂದಾಗಿ ಇವಾಗ ನೀವು ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಒಂದು ಅನೋನ್ಯತೆ ಸಂಬಂಧ ಹಾಳಾಗಿರೋದು ಕಾಣಿಸ್ತಾ ಇದೆ. ತುಂಬ ಸ್ಟ್ರಗಲ್ ನೀವು ಫೇಸ್ ಮಾಡಿದ್ದೀರಾ ನಿಮ್ಮ ಒಂದು ಸಂಬಂಧವನ್ನು ಉಳಿಸ್ಕೊಳ್ಳೋಕ್ಕೆ. ಬೇರೆ ಯಾರೋ ಏನೋ ಹೇಳಿದ ಮಾತಿಂದಾಗಿ ನಿಮ್ಮ ಜೊತೆಗೆ ಜಗಳಗಳು, ನಿಮ್ಮ ಜೊತೆಗೆ ಇದ್ದಂತಹ ಅನುಬಂಧ ಕಟ್ಟಾಗಿರುವಂತಹ ಒಂದು ಎನರ್ಜಿ. ನೀವು ತುಂಬ ನಿಮ್ಮ ಹಿರಿಯರನ್ನ ತುಂಬ ಪ್ರೀತಿಸ್ತಾ ಇದ್ರಿ. ಅದು ನಿಮ್ಮ ತಾಯಿ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು, ಅಥವಾ ನಿಮ್ಮ ಮೇಲ್ ಫಿಗರ್ ಆಗಿರ್ಬೋದು, ನಿಮ್ಮ ತಂದೆ ಆಗಿರ್ಬೋದು, ಬ್ರದರ್ಸ್ ಆಗಿರ್ಬೋದು, ಸಿಸ್ಟರ್ಸ್ ಆಗಿರ್ಬೋದು. ಅವ್ರ ಜೊತೆಗಿನ ಒಂದು ಸಂಬಂಧ ಇವಾಗ ಹಾಳಾಗೋಗಿದೆ, ಹಳಸೋಗಿದೆ, ಇನ್ನೂ ಏನು ಈ ಸಂಬಂಧದಲ್ಲಿ ಇಲ್ಲ. ಸೊ ಇಬ್ಬರು ನೀವೆಲ್ಲ ಹೆಂಗಾಗಿದ್ದೀರಾ ಅಂತಂದರೆ ಈಗ ಬೇರೆ ಬೇರೆ ಆಗಿರೋ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಸೊ ನೀವೇ ಒಂಥರ ಯೋಚನೆ ಮಾಡ್ತಾಯಿದ್ರೆ, ಅವರೇ ಇನ್ನೊಂದು ಥರ ಯೋಚನೆ ಮಾಡ್ತಾಯಿದ್ರೆ, ಕಂಪ್ಲೀಟ್ ರಿಲೇಷನ್ಶಿಪ್ಪಲ್ಲಿ ಒಂದು ನೆಗೆಟಿವಿಟಿ ಎನರ್ಜಿ ಕಾಣಿಸ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ. ಸೊ ಯಾರೋ ನಿಮ್ಮ ಮೇಲೆ ಅಥವಾ ನಿಮ್ಮ ಪರಿವಾರದವರ ಮೇಲೆ ಯಾರೋ ಏನೋ ಒಂದು ಪ್ರಯೋಗ ಮಾಡಿರೋ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಸೊ ಅವರ ಕಂಟ್ರೋಲಲ್ಲಿ, ಬೇರೆಯವ್ರ ಕಂಟ್ರೋಲಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇದ್ದಿರೋದು ಕಾಣಿಸ್ತಾ ಇದೆ. ಅಥವಾ ಸೈಕಿಕ್ ಅಟ್ಯಾಕ್ ಆಗಿರಬಹುದು. ಈ ಕಾರಣದಿಂದ ಇಲ್ಲಿ ಸಮಸ್ಯೆಗಳು ಜಾಸ್ತಿ ಕಾಣಿಸ್ತಾ ಇದೆ. ಈ ಒಂದು ಸಮಸ್ಯೆಯಿಂದಾಗಿ ನೀವು ತುಂಬ ಹತಾಶರಾಗ್ತಾ ಇದ್ದೀರಿ. ನೀವು ಒಳ್ಳೆಯದನ್ನು ಯೋಚನೆ ಮಾಡ್ತಾ ಇದ್ದೀರಿ. ನಿಮ್ಮ ಪರಿವಾರದವರನ್ನು ಹೇಗಾದರೂ ಸರಿ ಈ ಸಂಬಂಧವನ್ನು ಉಳಿಸ್ಕೋಬೇಕು ಅನ್ನೋದನ್ನು ನೋಡ್ತಾ ಇದ್ದೀರಿ. ಇಲ್ಲಿ ನೀವು ಗಂಡ ಹೆಂಡತಿ ಬಗ್ಗೆ ನೋಡ್ತಾ ಇರ್ಬೋದು, ಅಥವಾ ಫ್ಯಾಮಿಲಿಯಲ್ಲಿ ಇನ್ಯಾವುದೇ ರಿಲೇಷನ್ಶಿಪ್ ಪ್ರತಿ ನೀವು ಈ ಒಂದು ವಿಡಿಯೋನ ನೋಡ್ತಾ ಇರ್ಬೋದು. ಒಂದು ದಾರಿ ಕಾಣಿಸ್ತಾ ಇಲ್ಲ. ಸೊ ನಿಮ್ಮನ್ನು ನೀವು ಸರೆಂಡರ್ ಮಾಡ್ಕೊಂಡಿದ್ದೀರಿ. ಎಷ್ಟು ಸಾಧ್ಯನೋ ಅಷ್ಟು ನೀವು ಈ ಸಂಬಂಧವನ್ನು ಉಳಿಸ್ಕೊಳ್ಳೋಕ್ಕೆ ನೋಡಿದ್ದೀರಿ, ಪ್ರಯತ್ನ ಪಟ್ಟಿರ್ಬೋದು. ಖುದ್ದು ನೀವು ಹೀಲರ್ ಆಗಿರ್ಬೋದು, ಹೀಲಿಂಗ್ ಮಾಡಿರ್ಬೋದು, ಅಥವಾ ಹೀಲಿಂಗ್ ಮಾಡಿಸಿರಬಹುದು, ಅಥವಾ ಟೆಂಪಲಿಗೆ ಹೋಗಿ ಪ್ರೇಯರ್ ಮಾಡ್ಕೊಂಡಿರ್ಬೋದು. ಬಟ್ ಇದ್ಯಾವುದೂ ವರ್ಕೌಟ್ ಆಗ್ತಾ ಇಲ್ಲ. ಬಿಕಾಸ್ ಇಲ್ಲಿ ಒಂದು ನಿಮ್ಮ ಚಾರ್ಟಲ್ಲಿ ಅಥವಾ ನಿಮ್ಮ ಪರಿವಾರದವರ ಚಾರ್ಟಲ್ಲಿ ವೀನಸ್ ಡೌನ್ ಆಗಿದೆ ಅಥವಾ ಉಲ್ಟಾ ಹೊಡಿತಾ ಇದೆ. ಇದು ಈ ಒಂದು ಎನರ್ಜಿ ಜೊತೆಗೆ ಶನಿ ಕೂಡ ಇಲ್ಲಿ ಉಲ್ಟಾ ಪ್ರಭಾವ ಬೀರ್ತಾ ಇದೆ. ಸೊ ಈ ಒಂದು ಕಾರಣದಿಂದ ಏನಾಗ್ತಾ ಇದೆ, ನಿಮ್ಮ ಮತ್ತು ನಿಮ್ಮ ಪರಿವಾರದವರ ನಡುವೆ ಸಂಬಂಧ ಸರಿ ಇಲ್ಲ. ಈ ಒಂದು ಎನರ್ಜಿ ನನಗಿಲ್ಲಿ ಕಾಣಿಸ್ತಾ ಇದೆ. ಜೊತೆಗೆ ನಿಮಗೆ ನಿಮ್ಮ ಹಿತೈಷಿಗಳ ಮಾತನ್ನು ಕೇಳಬೇಕಾಗಿರೋ ಒಂದು ಪರಿಸ್ಥಿತಿ ಇದೆ. ಬಟ್ ನೀವು ಡಿವೈನಿಗೆ ಸರೆಂಡರ್ ಮಾಡ್ತಾ ಇದ್ದೀರಾ. ಬಟ್ ಡಿವೈನಿಗೆ ಸರೆಂಡರ್ ಹೆಂಗೆ ಮಾಡ್ತಾ ಇದ್ದೀರಾ ಅಂತಂದರೆ, ಸೊ ನೀವು ನಿಮ್ಮದು ಡೆತ್ ಆದರೂ ನಿಮಗೆ ಚಿಂತೆ ಇಲ್ಲ, ಆ ಲೆವೆಲಲ್ಲಿ ನೀವು ಡಿವೈನಿಗೆ ಸರೆಂಡರ್ ಮಾಡ್ತಾ ಇದ್ದೀರಾ.
ಓಕೆ, ನೀವು ಸತ್ತೋದ್ರೂ ಪರವಾಗಿಲ್ಲ, ನಾನು ಒಟ್ಟಿನಲ್ಲಿ ಈ ಪರಿವಾರ ಚೆನ್ನಾಗಿರಲಿ, ಈ ಸಂಬಂಧ ಚೆನ್ನಾಗಿರಲಿ, ಅಥವಾ ನಾನೇ ಸತ್ತು ಹೋಗ್ಬಿಟ್ರೆ ಎಲ್ಲ ಸರಿ ಹೋಗುತ್ತೇನೋ ಅನ್ನೋ ಥಾಟ್ ಪ್ರಾಸೆಸ್ ನಿಮ್ಮ ತಲೆಯಲ್ಲಿ ಬರ್ತಾ ಇದೆ. ನೀವು ತುಂಬ ಇನೋಸೆಂಟು, ಬಟ್ ಸಮ್ಟೈಮ್ಸ್ ನಿಮ್ಮ ಇನೋಸೆನ್ಸನ್ನು ಅವರೆಲ್ಲ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಅದರ ಅರ್ಥ ನಿಮ್ಮನ್ನು ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಆ ಥರದೊಂದು ಎನರ್ಜಿಸಿಗೆ ಬರಬೇಡಿ ಅಂತೇಳಿ ಇಲ್ಲಿ ಡಿವೈನ್ ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ. ಓಕೆ, ಸೊ ನಿಮ್ಮ ಹತ್ರ ಏಂಜಲ್ಸ್ ಬರ್ಬೋದು, ನಂಬರ್ಸ್ ಕಾಣ್ಬೋದು. ಓಕೆ, ಸೊ ನಿಮಗೆ 000 ಕಾಣ್ಬೋದು, ಅಥವಾ 666 ಕಾಣ್ಬೋದು, ಅಥವಾ 665 ಕಾಣ್ಬೋದು, ಅಥವಾ 660 ಕಾಣ್ಬೋದು. ಓಕೆ, ಅದ್ರ ಜೊತೆಗೆ 1818 ಕಾಣ್ಬೋದು. ಓಕೆ, 2002 ಅಥವಾ 2020 ಕಾಣ್ಬೋದು, 1221 ಅಥವಾ 1212. ಓಕೆ, 1111, 555, 444, 333 ಈ ನಂಬರ್ಗಳು ನಿಮಗೆ ಕಾಣಿಸ್ತಾ ಇದ್ದರೆ ಸೊ ನೀವು ಅಲರ್ಟ್ ಆಗಬೇಕು. ಓಕೆ, ಸೊ ನಿಮಗೆ ಆ ಏಂಜಲ್ ನಂಬರ್ ನಿಮಗೆ ಕಾಣಿಸ್ತಾ ಇದ್ದರೆ ಸೊ ಏನೋ ಒಂದು ಸಿಚುವೇಶನ್ ಆಗ್ತಾಯಿದೆ, ಅಥವಾ ಏನೋ ಒಂದು ಸಿಚುವೇಶನಿಂದ ಹೊರಗಡೆ ಬರೋಕ್ಕೆ ದಾರಿ ನೋಡ್ಕೋ ಅಂತ ಅರ್ಥ. ಅಥವಾ ನೀವು ಏಂಜಲ್ ಜೊತೆಗೆ ಅಲೈನ್ ಆಗಿ ನಿಮ್ಮ ಹೀಲಿಂಗ್ ಮಾಡ್ಕೋಬೋದು. ಏಂಜಲ್ಸನ್ನು ಹೆಲ್ಪ್ ತೊಗೊಂಡು ನಿಮ್ಮ ರಿಲೇಷನ್ಶಿಪ್ಪನ್ನು ಹೀಲ್ ಮಾಡ್ಕೊಳ್ಳೋಕ್ಕೆ ರೆಡಿಯಾಗಿ ಅಂತಲೂ ಅರ್ಥ. ಓಕೆ, ಓಕೆ, ನಿಮ್ದು ಏನಾದರೂ ವಿಶಸ್ ಇದ್ದರೆ ಓಕೆ, ಇಲ್ಲಿ ನೀವು ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ಒಂದು 4 ಕಾರ್ಡನ್ನು ತೆಗಿತೀನಿ. 4 ಕಾರ್ಡಲ್ಲಿ ಯಾವುದಾದ್ರು ಒಂದು ಕಾರ್ಡನ್ನು ನೀವು ಪಿಕ್ ಮಾಡ್ಕೋಬೋದು. ಓಕೆ, ನಿಮ್ದು ಯಾವುದೇ ವಿಷ್ ಇರ್ಬೋದು, 1 ಅಥವಾ 2 ಇರ್ಬೋದು, ಮಲ್ಟಿಪಲ್ ಚಾಯ್ಸ್ ಕೂಡ ನೀವು ತಗೋಬೋದು. ಓಕೆ, ಒಂದು ವಿಶ್ ಇದ್ದರೆ 1 ಕಾರ್ಡು. ಓಕೆ, ಮಲ್ಟಿಪಲ್ ವಿಶಸ್ ಇದ್ದರೆ ಮಲ್ಟಿಪಲ್ ಕಾರ್ಡನ್ನ ನೀವು ಚಾಯ್ಸ್ ಮಾಡ್ಕೋಬೋದು. ಯೂನಿವರ್ಸಿಂದ ಏನಿದೆ ಆನ್ಸರ್ ಏನು ಬರುತ್ತೆ ಅಂತ ನೋಡೋಣ. ಎಸ್ ಆರ್ ನೋ ನೋಡ್ತೀನಿ. ಅದರಲ್ಲಿ ಯಾವುದಾದ್ರೂ ಒಂದು ಕಾರ್ಡ್ಗೆ ಗೈಡೆನ್ಸ್ ಇತ್ತಂದರೆ ಗೈಡೆನ್ಸ್ ನಾನು ತಿಳಿಸ್ತೀನಿ. ಓಕೆ, ಓಕೆ, ನಿಮ್ಮ ಒಂದು ವಿಶಸ್ ಏನಿದೆ ಅದು 1 ಇದೆಯೋ ಅಥವಾ ಮಲ್ಟಿಪಲ್ ಇದೆಯೋ ನೋಡ್ಕೊಳ್ಳಿ. ಸೊ 4 ಇದೆ, 4 ವಿಶ್ ಇದ್ದರೆ 4ಕ್ಕೂ ಒಂದೊಂದು ಕಾರ್ಡ್ ನೀವು ಪಿಕ್ ಮಾಡ್ಬೋದು. ಅಥವಾ 2 ವಿಶ್ ಇದ್ದರೆ 2 ಯಾವ್ದಾದ್ರು ಪಿಕ್ ಮಾಡ್ಬೋದು. ಅಥವಾ ಒಂದೇ ವಿಶ್ ಇದ್ದರೆ 1 ಕಾರ್ಡನ್ನು ನೀವು ಪಿಕ್ ಮಾಡ್ಬೋದು. ಓಕೆ, ಶಾಂತವಾಗಿ ಕೂತ್ಕೊಳ್ಳಿ, ಕಣ್ಮುಚ್ಚಿ. ನಿಮ್ಮ ಪ್ರಶ್ನೆ ಏನೋ ಅದನ್ನು ಯೂನಿವರ್ಸ್ ಹತ್ರ ಹೇಳ್ಕೊಳ್ಳಿ, ಅಥವಾ ನಿಮ್ಮ ವಿಶ್ ಏನಿದೆ ಅದನ್ನು ಯೂನಿವರ್ಸ್ ಹತ್ರ ಹೇಳ್ಕೊಳ್ಳಿ. ಆಗುತ್ತಾ ಇಲ್ವಾ, ಅಥವಾ ಗೈಡೆನ್ಸ್ ಏನಿದೆ ಅದನ್ನು ತಿಳಿಸಿ ಅಂತೇಳಿ ಯೂನಿವರ್ಸ್ ಹತ್ರ, ಏಂಜಲ್ಸ್ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಡಿವೈನ್ ಟ್ಯಾರೋಟ್ ಕಾರ್ಡ್ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಈಗ ನೀವು ಯಾವುದಾದ್ರು ಒಂದು ಕಾರ್ಡನ್ನು ಪಿಕ್ ಮಾಡ್ಬೋದು. ಓಕೆ, ನಾನು ಕಾರ್ಡನ್ನು ಓಪನ್ ಮಾಡ್ತಾ ಇದ್ದೀನಿ. ಓಕೆ, ನಿಮ್ಮ ಒಂದು ವಿಶಸ್ಸು ಈಡೇರೋ ಚಾನ್ಸಸ್ಸು ಹೈಲಿ ಪಾಸಿಟಿವ್ ಇದೆ. ಬಟ್ ನೀವು ಕಾನ್ಫಿಡೆನ್ಸ್ ಲೆವೆಲನ್ನು ಕಳ್ಕೊಂಡಿದ್ದೀರಾ. ಸೊ ಅದಕ್ಕೋಸ್ಕರ ನೀವು ನಿಮ್ಮ ಮಣಿಪುರ ಚಕ್ರದ ಮೇಲೆ ಫೋಕಸ್ ಮಾಡಬೇಕು. ಮಣಿಪುರ ಚಕ್ರವನ್ನು ಹೀಲ್ ಮಾಡ್ಕೋಬೇಕು, ಬ್ಯಾಲೆನ್ಸ್ ಮಾಡ್ಕೋಬೇಕು. ರಮ್, ಓಕೆ, ಮಣಿಪುರ ಚಕ್ರದ ಬೀಜಾಕ್ಷರಿ ಮಂತ್ರ ರಮ್, ಇದನ್ನು ನೀವು 108 ಬಾರಿ ಚಾಂಟ್ ಮಾಡ್ಕೊಳ್ತಾ ನೀವು ನಿಮ್ಮ ಕಾನ್ಫಿಡೆನ್ಸ್ ಲೆವೆಲನ್ನು ಇನ್ಕ್ರೀಸ್ ಮಾಡ್ಕೋಬೋದು. ಜೊತೆಗೆ ಯೆಲ್ಲೋ ಅವೆಂಚುರಿಯನ್ ಅಥವಾ ಯೆಲ್ಲೋ ಸಿಟ್ರಿನ್ ಬ್ರಾಸ್ಲೆಟ್, ಓಕೆ, ಆಮೇಲೆ ಯೆಲ್ಲೋ ಸಫೈರ್, ಅದನ್ನು ನೀವು ಯೂಸ್ ಮಾಡಬೇಕಾಗತ್ತೆ, ಕ್ರಿಸ್ಟಲ್ಸು. ಓಕೆ, ಅದ್ರ ಜೊತೆಗೆ ಗ್ರೀನ್ ಅವೆಂಚುರಿಯನ್ ಆ್ಯಂಡ್ ರೋಸ್ ಕ್ವಾರ್ಟ್ಸ್, ಇವುಗಳನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ನಿಮ್ಮ ಗ್ರೋತ್ಗೆ ಗ್ರೀನ್ ಅವೆಂಚುರಿಯನ್ ಯೂಸ್ ಮಾಡಬೇಕಾಗತ್ತೆ, ಅಥವಾ ಗ್ರೀನ್ ಜೇಡ್ ಯೂಸ್ ಮಾಡಬೇಕಾಗತ್ತೆ. ಅಥವಾ ಮತ್ತು ನಿಮ್ಮ ಲೈಫನ್ನು ಅಥವಾ ನಿಮ್ಮ ಯಾವ ಒಂದು ವಿಶ್ ಈಡೇರೋಕ್ಕೆ ಅದಕ್ಕೆ ಬೂಸ್ಟ್ ಆ್ಯಂಡ್ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ ರೋಸ್ ಕ್ವಾರ್ಟ್ಸನ್ನು ಯೂಸ್ ಮಾಡಬೇಕಾಗತ್ತೆ. ಓಕೆ, ಸೊ ಇದು ಗೈಡೆನ್ಸ್ ಇದೆ. ಸೊ ಆನ್ಸರ್ ಈಸ್ ಎಸ್. ಸ್ವಲ್ಪ ಡಿಲೇ ಆಗುತ್ತೆ, ನಿಧಾನ ಆಗುತ್ತೆ, ಬಟ್ ಅವಸರ ಮಾಡೋಕ್ಕೆ ಹೋಗಬೇಡಿ. ಓಕೆ, ಅವಸರ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಯೋಚನೆ ಮಾಡಿ ಆ್ಯಕ್ಷನ್ ತಗೊಳ್ಳಿ ಅಂತ ಅರ್ಥ. ಸ್ಪೆಷಲಿ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಇದೆ.
ಆಗುತ್ತೋ ಇಲ್ವೋ ಅನ್ನೋ ಡೌಟ್ ಇದೆ, ಅಥವಾ ಅದು ಕೈ ಜಾರಿ ಹೋದರೆ ಅನ್ನೋ ಡೌಟ್ ಇದೆ. ಸೊ ಆ ಡೌಟಿಂದ ಹೊರಗಡೆ ಬರಬೇಕು ನೀವು. ಓಕೆ, ಇನ್ನು ಯಾರು ಈ ಕಾರ್ಡನ್ನು ಪಿಕ್ ಮಾಡಿದ್ದೀರಿ, ನಿಮ್ಮ ಆನ್ಸರ್ ಕೂಡ ಎಸ್ ಇದೆ. ಬಟ್ ನೀವು ಕೂಡ ಕನ್ಫ್ಯೂಷನಲ್ಲಿದ್ದೀರಿ. ನೀವು ಹೆಚ್ಚಾಗಿ ಯೋಚನೆ ಮಾಡೋದ್ರಲ್ಲೇ ಇದ್ದೀರಾ ಹೊರತು ಆ್ಯಕ್ಷನ್ ತೊಗೊಳಕ್ಕೆ ರೆಡಿ ಇಲ್ಲ, ಅಥವಾ ಆ್ಯಕ್ಷನ್ ತೊಗೊಂಡ್ರು ಯೋಚನೆ ಮಾಡದೆ ಆ್ಯಕ್ಷನ್ ತೊಗೊಳ್ತಾ ಇದ್ದೀರಾ. ಇದು ತಪ್ಪಾಗುತ್ತೆ. ಏನಾದರೂ ಆ್ಯಕ್ಷನ್ ತೊಗೊಳ್ಳುವಾಗ ಯೋಚನೆ ಮಾಡೇ ಆ್ಯಕ್ಷನ್ ತೊಗೊಳ್ಳಿ, ಅಥವಾ ಆ್ಯಕ್ಷನ್ ತೊಗೊಳ್ತಾ ಇದ್ದರೆ ಯೋಚನೆ ಮಾಡಿನೇ ಆ್ಯಕ್ಷನ್ ತೊಗೋಬೇಕು. ಅರ್ಥ ಆಯ್ತಾ? ಯೋಚನೆ ಮಾಡ್ತಾ ಇದ್ದೀರಿ, ಆ್ಯಕ್ಷನ್ ತೊಗೊಳ್ತಾ ಇಲ್ಲ, ಅದು ತಪ್ಪು. ಆ್ಯಕ್ಷನ್ ತೊಗೊಳ್ತಾ ಇದ್ದರೆ ಯೋಚನೆ ಮಾಡ್ತಾ ಇಲ್ಲ, ಅದು ತಪ್ಪು. ಇದು ನಿಮಗೆ ಗೈಡೆನ್ಸು. ಎಮೋಷ್ನಲಿ ಬ್ಯಾಲೆನ್ಸ್ ಆಗಬೇಕು, ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗಬೇಕು, ಮೆಂಟಲಿ ಬ್ಯಾಲೆನ್ಸ್ ಆಗಬೇಕು. ಓಕೆ, ಸೊ ತುಂಬ ನೆಗೆಟಿವ್ ಥಾಟ್ಸ್ಗಳು ಅವಾಗವಾಗ ಬರ್ತಾ ಇರುತ್ತೆ, ಆಗುತ್ತೋ ಇಲ್ವೋ ಅನ್ನೋ ಒಂದು ಎನರ್ಜಿ. ಸೊ ನೀವೇ ಕನ್ಫ್ಯೂಷನಲ್ಲಿದ್ದರೆ ಅಫ್ಕೋರ್ಸ್ ಖಂಡಿತವಾಗ್ಲೂ ಯೂನಿವರ್ಸ್ ಕೂಡ ಕನ್ಫ್ಯೂಷನಲ್ಲೇ ಇರ್ತಾರೆ. ಹಾಗಾಗಿ ನಿಮ್ಮ ವಿಶ್ಯು ಈಡೇರ್ತಾ ಇಲ್ಲ, ಡಿಲೇ ಆಗ್ತಾ ಇದೆ. ಸೊ ನಿಮ್ಮ ವಿಶ್ಯು ನೀವೇನೋ ಅದು ಗಾಳಿಯಲ್ಲಿ ತೇಲ್ತಾ ಇರೋ ಮೋಡದಂತೆ ಕಾಣಿಸ್ತಾ ಇದೆ ನಿಮ್ಮ ವಿಶ್ಯು. ಸೊ ಅದು ನಿಮ್ಮ ಕೈ ಸೇರಬೇಕು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂಗೆ ಎಫರ್ಟ್ ಹಾಕಬೇಕಾಗತ್ತೆ. ಓಕೆ, ಸೊ ನೀವು ರೆಡ್ ಕಾರ್ಲೇನಿಯನ್, ರೋಸ್ ಕ್ವಾರ್ಟ್ಸ್, ಗ್ರೀನ್ ಅವೆಂಚುರಿಯನ್ ಅಥವಾ ಗ್ರೀನ್ ಜೇಡ್ ಯೂಸ್ ಮಾಡಬೇಕಾಗತ್ತೆ. ಸೊ ಇದು ನಿಮ್ಮದು ಕೆರಿಯರ್ ವೈಸ್ ಆಗಿದ್ದರೆ ಕೆರಿಯರ್ ರಿಲೇಟೆಡು ನಿಮಗೆ ಬ್ರಾಸ್ಲೆಟ್ ಅವೈಲೇಬಲ್ ಇದೆ, ಕ್ರಿಸ್ಟಲ್ಸು, ಅದು ತೊಗೋಬೋದು. ಅಥವಾ ನಮ್ಮ ಹತ್ರ ಹೀಲಿಂಗ್ ಆಯಿಲ್ ಸಿಗುತ್ತೆ. ಓಕೆ, ಅದು ಯಾವುದಕ್ಕೆ ಬರುತ್ತೆ ಅಂದರೆ ಒಂದು ರಿಲೇಷನ್ಶಿಪ್ ಹೀಲಿಂಗ್ ಆಗೋಕ್ಕೂ ಬರುತ್ತೆ. ರಿಲೇಷನ್ಶಿಪ್ ಕೆಟ್ಟೋಗಿದ್ದರೆ ಯಾವುದೇ ರಿಲೇಷನ್ಶಿಪ್ ಆದರೂ ನಡೆಯುತ್ತೆ, ಅಥವಾ ಲವ್ ರಿಲೇಷನ್ಶಿಪ್ ಆದರೂ ನಡೆಯುತ್ತೆ, ಮ್ಯಾರೇಜ್ ಆಗೋಕ್ಕೂ ಹೆಲ್ಪ್ ಆಗುತ್ತೆ. ಇನ್ನೊಂದು ಕೆರಿಯರಲ್ಲಿ ಸ್ಟೆಬಿಲಿಟಿ ಆ್ಯಂಡ್ ಫೈನಾನ್ಷಿಯಲಲ್ಲಿ ಗ್ರೋತ್ ಬರೋಕ್ಕೆ ಹೆಲ್ಪ್ ಆಗುತ್ತೆ. ನೀವೇನಾದ್ರು ಬಿಸ್ನೆಸ್ ಮಾಡ್ತಾಯಿದ್ರೆ ಕ್ಲೈಂಟನ್ನು ಅಟ್ರಾಕ್ಟ್ ಮಾಡ್ತಾ ಇರ್ಬೋದು, ಅಥವಾ ಕ್ಲೈಂಟ್ ಅಟ್ರಾಕ್ಟ್ ಮಾಡುವಂತಹ ಜಾಬ್ ಫೀಲ್ಡಲ್ಲಿ ಇದ್ದರೆ ಅದು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ನೀವು ನಿಮ್ಮ ಪ್ರಾಜೆಕ್ಟ್ ವರ್ಕನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇನ್ನೊಂದು ನೆಗೆಟಿವಿಟಿಯಿಂದ ಕಂಪ್ಲೀಟಾಗಿ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ಓಕೆ, ಅಂದರೆ ಜನರ ಕಣ್ಣು ನಿಮಗೆ ಬೀಳ್ತಾ ಇದ್ದರೆ ಅದರಿಂದ ಪ್ರೊಟೆಕ್ಷನು, ಸೈಕಿಕ್ ಅಟ್ಯಾಕ್ ಆಗೋದ್ರಿಂದ ತಪ್ಸೋಕ್ಕೆ ಪ್ರೊಟೆಕ್ಷನು, ಅಥವಾ ನಿಮ್ಮದೇ ಥಾಟ್ ಪ್ರಾಸೆಸ್ಸಿಂದಾಗಿ ನೀವೇ ನೆಗೆಟಿವ್ ಆಗ್ತಾ ಇರ್ತೀರಲ್ವ, ಸೆಲ್ಫ್ ಕ್ರಿಯೇಟೆಡ್ ಬ್ಲಾಕೇಜಸ್ ಅಂತ ಕರಿತೀವಿ. ಸೊ ಅದನ್ನು ಕೂಡ ಅವಾಯ್ಡ್ ಮಾಡೋಕ್ಕೆ ಈ ಆಯಿಲ್ ಹೆಲ್ಪ್ ಆಗುತ್ತೆ. ಇನ್ನೊಂದು ಸ್ಪಿರಿಚುವಲ್ ಲೆವೆಲಲ್ಲಿ ನಿಮಗೆ ಬೂಸ್ಟ್ ಸಿಗುತ್ತೆ. ಓಕೆ, ನಿಮಗೆ ಏಂಜಲ್ಸ್ ಹತ್ರ ಆಗ್ತಾರೆ, ನಿಮಗೆ ಡಿವೈನ್ ಹತ್ರ ಆಗ್ತಾರೆ, ಡಿವೈನ್ ಮೆಸೇಜಸ್ ಬರ್ತಾ ಇರುತ್ತೆ, ಡಿವೈನ್ ಏಂಜಲ್ಸ್ ಹೆಲ್ಪ್ ಸಿಗ್ತಾ ಇರುತ್ತೆ. ಓಕೆ, ಸೊ ಡಿವೈನಿಂದ ಬ್ಲೆಸ್ಸಿಂಗ್ಸ್ ವಿತ್ ಪ್ರೊಟೆಕ್ಷನ್ ಸಿಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೀವು ಬೇಕಾದರೆ ಆ ಆಯಿಲನ್ನು ಕೂಡ ನೀವು ಪರ್ಚೇಸ್ ಮಾಡಬಹುದು. ಓಕೆ, ಅದನ್ನ ಪರ್ಚೇಸ್ ಮಾಡಿದ್ಮೇಲೆ ನಿಮಗೆ ಅದು ತಲುಪಿದ ಮೇಲೆ ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ನಾವು ತಿಳಿಸ್ಕೊಡ್ತೀವಿ. ಓಕೆ, ಇಲ್ಲಿ ಸ್ಟೆಬಿಲಿಟಿಗೋಸ್ಕರ ಕಾಯ್ತಾ ಇರೋದ್ರಿಂದ ನೀವು ಓಕೆ, ಸೊ ನೀವು ಖಂಡಿತವಾಗ್ಲೂ ಕಾರ್ನೇಲಿಯನ್ನು ಯೂಸ್ ಮಾಡಿ. ಆ್ಯಂಡ್ ಜೊತೆಗೆ ಟೈಗರ್ ಐ ಕೂಡ ಯೂಸ್ ಮಾಡಬೇಕು. ಓಕೆ, ಈ ಕಾರ್ಡನ್ನು ಯಾರು ಪಿಕ್ ಮಾಡಿದ್ರಿ, ನಿಮ್ಮ ಒಂದು ಆನ್ಸರ್ ಈಸ್ ನೋ. ಯಾಕೆ ಅಂತಂದರೆ ನೀವು ಖಾಲಿ ಯೋಚನೆ ಮಾಡ್ತಾ ಇದ್ದೀರಾ, ಆ್ಯಕ್ಷನ್ ತೊಗೊಳಕ್ಕೆ ಯಾವುದೇ ಧೈರ್ಯ ಆಗ್ತಾಯಿಲ್ಲ. ಯಾಕಂದರೆ ನೀವು ನಿಮ್ಮ ಪರಿವಾರದವರ ಮಾತನ್ನು, ಅಥವಾ ಯಾರೋ ನಿಮಗೆ ತುಂಬ ಹತ್ತಿರದವರು ಅವ್ರು ಹೇಳಿದ ಮಾತನ್ನು ನೀವು ಕೇಳ್ತಾ ಇದ್ದೀರಾ. ನಿಮ್ಮ ಓನ್ ಥಾಟ್ ಅಥವಾ ನಿಮ್ಮ ಓನ್ ಫೀಲಿಂಗ್ಸ್ ಏನಿದೆ ಅದ್ರ ಪ್ರತಿ ಕೆಲಸ ನೀವು ಮಾಡ್ತಾ ಇಲ್ಲ. ಯಾರೋ ಏನೋ ಹೇಳಿದ್ದಾರೆ ಅದನ್ನೇ ಕೇಳ್ಕೊಂಡು ನೀವು ಲೈಫ್ ಲೀಡ್ ಮಾಡ್ತಾ ಇರೋದು. ಅಂದರೆ ನಿಮ್ಮ ಲೈಫು ಕಂಟ್ರೋಲು ಇನ್ನೊಬ್ಬರ ಕೈಯಲ್ಲಿದೆ. ಓಕೆ, ನಿಮ್ಮನ್ನು ಇನ್ನೊಬ್ಬರು ರಿಮೋಟ್ ಮಾಡ್ತಾ ಇದ್ದಾರೆ. ಓಕೆ, ನಿಮ್ಮ ಲೈಫ್ನ ರಿಮೋಟು ಬೇರೆಯವ್ರ ಕೈಯಲ್ಲಿದೆ. ಬೇರೆಯವ್ರು ಹೆಂಗೆ ಹೇಳ್ತಾ ಇದ್ದಾರೋ ಹಂಗೆ ಆಡ್ತಾ ಇದ್ರೆ ಆ ಕಾರಣದಿಂದ ನಿಮ್ಮ ಒಂದು ವಿಶ್ಯು ಈಡೇರ್ತಾ ಇಲ್ಲ. ಓಕೆ, ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ನೀವು ನಿಮ್ಮದೇ ಆಗಿರ್ತಕ್ಕಂಥ ಥಾಟ್ ಪ್ರಾಸೆಸ್ಸಿಂದ ನೀವಾಗಿ ಆ್ಯಕ್ಷನ್ ತೊಗೋಬೇಕು. ಮನೇಲಿ ಯಾರು ಏನು ಹೇಳ್ತಾರೋ ಅದನ್ನೇ ಕೇಳ್ತಾ ಕೂತ್ಕೊಂಡ್ರೆ ನಿಮ್ಮ ಲೈಫು ಮುಂದೆ ಸಾಗೋದಿಲ್ಲ, ಯಾವುದೇ ವಿಚಾರಕ್ಕಾಗಿದ್ರೂ ಸರಿ. ಓಕೆ, ಹೆಲ್ತ್ ವೈಸ್ ನೀವು ನೋಡೋದಾಗಿದ್ದರೆ, ಓಕೆ, ಹೆಲ್ತ್ ವೈಸ್ ಏನಾದರೂ ನೀವು ನೋಡೋದಾಗಿದ್ದರೆ, ಸೊ ನಾನು ಹೀಲ್ ಆಗ್ತೀನಿ, ನಾನು ರಿಕವರ್ ಆಗ್ತೀನಿ. ಓಕೆ, ನಾನು ರಿಕವರ್ ಆಗಬೇಕು, ನಾನು ಹೆಲ್ದಿಯಾಗಿರಬೇಕು, ಅದಕ್ಕೆ ಸಂಬಂಧಪಟ್ಟಂಗೆ ಆ್ಯಕ್ಷನ್ ತೊಗೋಬೇಕು. ಅಂದರೆ ಒಳ್ಳೆ ಫುಡ್ ತೊಗೊಳ್ಳೋದು, ಎಕ್ಸಸೈಸ್ ಮಾಡೋದು, ಯೋಗ ಕಲ್ತಿದ್ರೆ ಯೋಗ ಮಾಡೋದು ಅಥವಾ ಯೋಗ ಕಲಿಯೋದು. ಓಕೆ, ಫಿಸಿಕಲ್ ಆ್ಯಕ್ಟಿವಿಟೀಸು ಇರಬೇಕು. ಈ ಕಡೆ ಅದಕ್ಕೆ ಪುಷ್ಟಿ ಕೊಡುವಂತಹ ಆಹಾರ ಸೇವನೆಯನ್ನು ಮಾಡಬೇಕು. ಓಕೆ, ಮೆಡಿಸಿನಲ್ಲೇ ನೀವು ತುಂಬ ಇದ್ದರೆ, ಓಕೆ, ಮೆಡಿಕೇಷನಲ್ಲೇ ನೀವು ತುಂಬ ಇದ್ದರೆ ಅದರಿಂದ ಹೊರಗೆ ಬಿಡೋಕ್ಕೆ ಪ್ಲ್ಯಾನ್ ಮಾಡಬೇಕು, ಅದರಿಂದ ಹೊರಗಡೆ ಬಿಡೋಕ್ಕೆ ಏನಾದ್ರು ಮಾಡಬೇಕು, ಅಥವಾ ನಿಮ್ಮ ಮನೋಬಲವನ್ನು ಸ್ಟ್ರಾಂಗ್ ಮಾಡ್ಕೋಬೇಕು. ಓಕೆ, ನಿಮ್ಮ ಮನೋಬಲವನ್ನು ಸ್ಟ್ರಾಂಗ್ ಮಾಡ್ಕೋಬೇಕು. ರಾಹುದು ದಶ ಏನಾದ್ರು ನಡೀತಾ ಇದ್ದರೆ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ರೆಮಿಡೀಸ್ ನೀವು ಮಾಡಬೇಕಾಗತ್ತೆ. ಓಕೆ, ಹೆಲ್ಪ್ ಆಗುತ್ತೆ. ಓಕೆ,
ಈ ಆಯಿಲು ಹೆಲ್ಪ್ ಆಗುತ್ತೆ. ಈಗಷ್ಟೇ ನೀವೇನಾದ್ರು ನೋಡಿದರೆ ಆಯಿಲ್ ಇದೆ ನಮ್ಮ ಹತ್ರ, ಓಕೆ, ಅದು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಫೈನಾನ್ಷಿಯಲ್ ವೈಸ್ ಆಗಿರ್ಬೋದು, ಶನಿದಾಗಿರ್ಬೋದು, ಮತ್ತು ರಾಹು ಅಥವಾ ಕೇತುದು ಏನಾದ್ರು ಸಮಸ್ಯೆ ಆಗ್ತಾಯಿದ್ರೆ ಅದನ್ನು ಹೀಲ್ ಮಾಡೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ನೀವು ಅದನ್ನು ಯೂಸ್ ಮಾಡ್ಬೋದು. ಬೇಕಿದ್ದರೆ ನೀವು ನನ್ನ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಮೆಸೇಜ್ ಮಾಡಿಬಿಟ್ಟು ಪ್ರಶ್ನೆಯನ್ನು ಕೇಳಿಕೊಂಡು ಅಥವಾ ನಿಮಗೆ ಏನು ಸಮಸ್ಯೆ ಇದೆ ಅದನ್ನು ಹೇಳ್ಕೊಂಡು ನೀವು ಹೇಳಿದ್ರೆ ನಾನು ಅದನ್ನು ನಿಮಗೆ ತರಿಸ್ಕೊಡೋ ವ್ಯವಸ್ಥೆಯನ್ನು ಮಾಡ್ತೀವಿ, ಓಕೆನಾ. ಯಾರು ಈ ಕಾರ್ಡನ್ನ ಪಿಕ್ ಮಾಡಿದ್ದೀರಿ, ನಿಮ್ಮ ಆನ್ಸರ್ ಈಸ್ ಎಸ್. ಬಟ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ನೀವು ಎದುರಿಸ್ಬೇಕಾಗತ್ತೆ, ಓಕೆ. ನಿಮ್ಮ ಆನ್ಸರ್ ಈಸ್ ಎಸ್. ಬಟ್ ತುಂಬಾ ಸ್ಟ್ರಾಂಗ್ ಅಪೋಸಿಟ್ ಎನರ್ಜಿ ನಿಮ್ಮ ಎದುರುಗಡೆ ಬಂದಾಗ ಅದನ್ನು ಅಪೋಸ್ ಮಾಡುವಂತಹ ಸ್ಟ್ರೆಂತ್ ಪವರ್ ನಿಮ್ಮೊಳಗಿದೆ. ಅದನ್ನು ಅಪೋಸ್ ಮಾಡಿದ್ರೆ ಮಾತ್ರ ನಿಮಗೆ ಸಕ್ಸಸ್ ಸಿಗತ್ತೆ, ಓಕೆ. ಫಾರ್ ಎಕ್ಸಾಂಪಲ್, ಎರಡು ರಾಜರ ನಡುವೆ ಅಥವಾ ರಾಣಿಯರ ನಡುವೆ ಏನೋ ಅಂದ್ಕೊಳ್ಳಿ, ಜಗಳ ಆಗ್ತಾ ಇದೆ ಅಂತಂದಾಗ ಎದುರು ಪಾರ್ಟಿನ ನೀವು ವಿರೋಧಿಸಲೇಬೇಕು, ಜಯ ನಿಮ್ಮ ಪಾಲಾಗಬೇಕು ಅಂತ ಅಂದರೆ. ನೀವು ಕುಂತಲೇ ಅವ್ರ ಪಾಡಿಗೆ ಅವ್ರು ಯುದ್ಧ ಮಾಡಿ ನನ್ನ ಪಾಡಿಗೆ ನಾ ಕೂರ್ತೀನಿ ಅಂತಂದರೆ ಆಗಲ್ಲ, ನೀವು ಆ್ಯಕ್ಷನ್ ತಗೋಬೇಕು, ಓಕೆ. ಸೊ ಇಲ್ಲಿ ನಿಮಗೆ ಗ್ರೋತ್ ಇದೆ, ಸಕ್ಸಸ್ ಇದೆ, ಓಕೆ. ಮುಂದೆ ಒಳ್ಳೆಯದಾಗುತ್ತೆ, ಓಕೆ. ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋದಾದರೆ ಖಂಡಿತವಾಗ್ಲೂ ಮುಂದೆ ಒಳ್ಳೆಯದಾಗುತ್ತೆ. ಬಟ್ ಬರುವಂತಹ ಸಮಸ್ಯೆಗಳನ್ನು ನೀವು ಫೇಸ್ ಮಾಡಬೇಕೇ ಹೊರತು ಅದರಿಂದ ಹಿಂದೆ ಸರಿಯೋ ಹಾಗಿಲ್ಲ, ಓಕೆ. ನಿಮ್ಮೊಳಗೊಂದು ಪವರ್ ಇದೆ, ನಿಮ್ಮೊಳಗೊಂದು ಸ್ಟ್ರೆಂತ್ ಇದೆ. ಅದೇನಾದ್ರು ವೀಕ್ ಆಗಿದೆ ಅದನ್ನು ಬಿಲ್ಡ್ ಮಾಡ್ಕೊಳ್ಳಿ, ಬೂಸ್ಟ್ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಸ್ಟ್ರಾಂಗ್ ಮಾಡ್ಕೊಳ್ಳಿ ಎಮೋಷ್ನಲಿ, ಮೆಂಟಲಿ. ನಿಮ್ಮ ಒಳಗಿರುವಂಥ ಶಕ್ತಿ ಸಾಮರ್ಥ್ಯ ಏನಂತ ನಿಮಗೆ ಚೆನ್ನಾಗಿ ಗೊತ್ತು. ಅದನ್ನು ಇಂಪ್ರೂವ್ ಮಾಡ್ಕೊಳ್ಳಿ ಮತ್ತು ಅದನ್ನು ಆ್ಯಕ್ಷನ್ ರೂಪದಲ್ಲಿ ಹೊರಗಡೆ ತನ್ನಿ. ಅದು ಯೂನಿವರ್ಸ್ ನಿಮಗೆ ಕೊಡ್ತಾ ಇರೋಂತಹ ಗೈಡೆನ್ಸು, ಓಕೆ. ಓಕೆ, ಯೂನಿವರ್ಸಿಂದ ಫ್ಯೂಚರಲ್ಲಿ ಏನು ಎನರ್ಜೀಸ್ ಇದೆ ಅಂತ ನೋಡೋಣ. ಯಾರ್ಯಾರು ಪಿಕ್ ಮಾಡಿದರೆ ಎಲ್ರಿಗೂ ಸೇರೇ ಹೇಳ್ತಾ ಇರೋದು, ಓಕೆ. ಪರ್ಟಿಕ್ಯುಲರ್ ಅಂತಲ್ಲ, ಎಲ್ರಿಗೂ 4 ಪೈಲಲ್ಲಿ ಯಾವುದೇ ಪೈಲ್ ಸೆಲೆಕ್ಷನ್ ಮಾಡಿದರೂ ಕೂಡ ನಿಮ್ಮೆಲ್ರಿಗೂ ಸೇರಿ ಒಂದು ಕಲೆಕ್ಟಿವ್ ಫ್ಯೂಚರ್ ಎನರ್ಜೀಸ್ ಏನಿದೆ ಅಂತೇಳಿ ನೋಡ್ತಿದ್ದೀನಿ. ನ್ಯೂ ಬಿಗಿನಿಂಗ್ ಆಗ್ತಾ ಇದೆ, ನ್ಯೂ ಆಪರ್ಚುನಿಟೀಸ್ ಬರ್ತಾ ಇದೆ, ಓಕೆ. ಸೊ ಯಾವುದೇ ಸಮಸ್ಯೆ ಇದ್ದರೂ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋ ಒಂದು ಎನರ್ಜಿ ಯೂನಿವರ್ಸ್ ನಿಮಗೆ ಕೊಡ್ತಾ ಇದ್ದಾರೆ, ಶಕ್ತಿ ಕೊಡ್ತಾ ಇದ್ದಾರೆ, ಪವರ್ ಕೊಡ್ತಾ ಇದ್ದಾರೆ. ತುಂಬ ಹ್ಯೂಜ್ ಬ್ಲೆಸ್ಸಿಂಗ್ಸ್ ಇದೆ. ನೀವು ಯಾವ ದೇವರನ್ನು ನಂಬಿದ್ದೀರಿ ಅಥವಾ ದೇವಿಯನ್ನು ನಂಬಿದ್ದೀರಿ ಅವ್ರು ನಿಮ್ಮ ಕೈ ಹಿಡಿದಾರೆ, ಓಕೆ. ಫ್ಯೂಚರಲ್ಲಿ ನಿಮ್ಮನ್ನು ಅವರು ಕೈ ಹಿಡಿತಾರೆ. ಅಪಾರವಾದಂತಹ ಧನ, ಸಂಪತ್ತಿ, ಸಮೃದ್ಧಿ ಅಥವಾ ಖುಷಿ, ಹ್ಯಾಪಿನೆಸ್, ಜಾಯ್ಫುಲ್ ಎನರ್ಜಿ ನಿಮ್ಮ ಪಾಲಾಗಲಿದೆ. ಮುಂದಿನ ದಿನಗಳಲ್ಲಿ ಸೆಲೆಬ್ರೇಷನ್ ಎನರ್ಜಿ ಕಾಣಿಸ್ತಾ ಇದೆ, ಓಕೆ. ಸೊ ಈಗಾಗಲೇ ಏನು ದುಃಖವನ್ನು ಅನುಭವಿಸಿದ್ದೀರಿ, ಏನು ಕಷ್ಟವನ್ನು ಅನುಭವಿಸಿದ್ದೀರಿ, ಅದರಿಂದ ಪಾಠ ಕಲ್ತ್ಬಿಟ್ಟು ಅದರಿಂದ ಮುಂದೆ ಅದನ್ನು ಹಿಂದೆ ಬಿಟ್ಟು ನೀವು ಮುಂದೆ ಸಾಗಬೇಕು. ಅದು ಯೂನಿವರ್ಸಿಂದ ಬಂದಿರತಕ್ಕಂಥ ಗೈಡೆನ್ಸು, ಓಕೆ. ಸೊ ನಿಮಗೆ ಕನ್ಫ್ಯೂಷನ್ ಆಗ್ತಾ ಇದ್ದರೆ ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಕಾರ್ಡು, ನಮ್ಮ ಇಡೀ ಡೆಕ್ಕಲ್ಲೇ ತುಂಬಾ ಇಂಪಾರ್ಟೆಂಟ್ ಕಾರ್ಡ್ ಇದು. ಸೊ ನಿಮಗೆ ಅಗತ್ಯ ಇತ್ತಂದರೆ ಪರ್ಸ್ನಲ್ ರೀಡಿಂಗ್ ತಗೊಂಡು ನೀವು ಮುಂದೆ ಸಾಗಿ, ಓಕೆ. ಸೊ ಇದೇ ಕಲೆಕ್ಟಿವ್ ರೀಡಿಂಗಲ್ಲೇ ಇರುತ್ತಲ್ಲ ಇನ್ನೇನು ಅಂತ ಯೋಚನೆ ಮಾಡೋಕ್ಕೋಬೇಡಿ. ಯಾಕೆಂದರೆ ಕಲೆಕ್ಟಿವ್ ರೀಡಿಂಗ್ ಎಷ್ಟೋ ಜನಕ್ಕೆ ರೆಸೊನೇಟ್ ಆಗುತ್ತೆ ಅಥವಾ ಕೆಲವರಿಗೆ ರೆಸೊನೇಟೇ ಆಗಲ್ಲ. ಸೊ ಆ ಕಾರಣದಿಂದ ನೀವು ಪರ್ಸ್ನಲ್ ಆಗಿ ತೊಗೊಂಡಾಗ ನಿಮ್ಮ ಬಗ್ಗೆ ನೀವು ಕೇಳಿದಾಗ ಅಥವಾ ನೀವು ಯಾರ ಬಗ್ಗೆ ಏನು ಕೇಳ್ತಾ ಇದ್ದೀರಿ, ಸೊ ಅದು ನಿಮ್ಮ ಬಗ್ಗೆ ಆಗಿರ್ಬೋದು ಅಥವಾ ನೀವು ಪ್ರೀತಿಸೋ ವ್ಯಕ್ತಿಗಳ ಬಗ್ಗೆ ಕೇಳಿರ್ಬೋದು ಅಥವಾ ನಿಮ್ಮ ಕೆರಿಯರ್ ಬಗ್ಗೆ ಆಗಿರ್ಬೋದು, ಫೈನಾನ್ಷಿಯಲ್ ಆಗಿರ್ಬೋದು ಅಥವಾ ಇನ್ನೇನೋ ಆಗಿರ್ಬೋದು, ಸಿಚುವೇಶನ್ ಯಾವುದೇ ಆಗಿರ್ಬೋದು, ನೀವಾಗೆ ಖುದ್ದು ಪರ್ಸ್ನಲ್ ಆಗಿ ಬಂದು ಕೇಳಿದಾಗ ಯೂನಿವರ್ಸ್ ಗೈಡೆನ್ಸು ಅಕ್ಯುರೇಟ್ ಆಗಿರುತ್ತೆ. ಆ್ಯಂಡ್ ಅಕ್ಯುರೇಟ್ ಗೈಡೆನ್ಸ್ ಜೊತೆಗೆ ಅಕ್ಯುರೇಟ್ ಆನ್ಸರ್ಸ್ ಜೊತೆಗೆ ಅಕ್ಯುರೇಟ್ ರೆಮಿಡೀಸ್ ಸಿಗುತ್ತೆ. ಅದನ್ನು ನೀವು ಯೂಸ್ ಮಾಡ್ಕೊಳ್ಳೋದ್ರಿಂದ, ಫಾಲೋ ಮಾಡೋದ್ರಿಂದ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ, ಓಕೆ. ಸೊ ನಾನು ಎಷ್ಟೊಂದು ಜನಕ್ಕೆ ರೆಮಿಡಿ ಕೊಟ್ಟಿದ್ದೀನಿ, ಆ ರೆಮಿಡಿ ಎಲ್ಲ ವರ್ಕ್ ಆಗ್ತಾ ಇದೆ. ಕೆಲವರು ಹೆಲ್ತ್ಗೋಸ್ಕರ, ಕೆಲವರು ಫೈನಾನ್ಷಿಯಲ್ಗೋಸ್ಕರ, ಕೆಲವ್ರದ್ದು ಜಾಬ್ಗೋಸ್ಕರ, ಓಕೆ. ಇನ್ನು ಕೆಲವ್ರದ್ದು ರಿಲೇಷನ್ಶಿಪ್ಗೋಸ್ಕರ ಹೀಗೆ ಬರ್ತಾ ಇರ್ತಾರೆ. ಸೊ ಅವ್ರಿಗೆ ರೆಮಿಡಿ ಎಲ್ಲ ಕೊಟ್ಟಾಗ ಅದು ವರ್ಕೌಟ್ ಆಗ್ತಾ ಇದೆ. ಬಿಕಾಸ್ ಅವರು ಅದನ್ನು ಅಷ್ಟೇ ಸ್ಟ್ರಾಂಗ್ ಆಗಿ ಮತ್ತು ಲಾಯಲ್ ಆಗಿ, ಹಾನೆಸ್ಟ್ ಆಗಿ ಅದನ್ನು ಫಾಲೋ ಮಾಡ್ತಾ ಇರೋದ್ರಿಂದ, ಓಕೆನಾ. ನಾವು ರೆಮಿಡಿ ಕೊಡ್ತೀವಿ ಬಟ್ ಮಾಡಿಲ್ಲ ಅಂತಂದರೆ ಯೂಸ್ ಇಲ್ಲ, ಓಕೆ. ರೆಮಿಡಿ ಕೊಟ್ಟಿರ್ತೀವಿ ನಾವು, ನಮ್ಮ ಟೈಮನ್ನು ಸ್ಪೆಂಡ್ ಮಾಡಿ ಯೂನಿವರ್ಸ್ ಕೊಟ್ಟಿರ್ತಕ್ಕಂಥ ಗೈಡೆನ್ಸನ್ನು ಕೊಟ್ಟು, ಆನ್ಸರ್ಸನ್ನು ಕೊಟ್ಟು ರೆಮಿಡಿ ಕೊಟ್ಟಿರ್ತೀವಿ. ಆ ರೆಮಿಡಿನ ಮಾಡಿಲ್ಲ ಅಂತಂದರೆ ಯಾವುದೂ ವರ್ಕೌಟ್ ಆಗಲ್ಲ. ರೆಮಿಡಿ ಮಾಡಬೇಕು. ರೆಮಿಡಿ ಮಾಡಬೇಕಂದ್ರೆ ನೀವು ಖುದ್ದು ಅಲರ್ಟಾಗಿ ರೆಮಿಡಿ ಮಾಡಬೇಕು. ನೀವು ಖುದ್ದು ಹಾನೆಸ್ಟಾಗಿ ನಿಮಗೋಸ್ಕರ ನೀವು ರೆಮಿಡಿ ಮಾಡಿದ್ರೆ ಖಂಡಿತವಾಗ್ಲೂ ಫ್ರೂಟ್ಫುಲ್ ರಿಸಲ್ಟು ಸಿಕ್ಕೇ ಸಿಗುತ್ತೆ, ಓಕೆ. ಯೂನಿವರ್ಸ್ ಗೈಡೆನ್ಸ್ ತೊಗೊಂಡು ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಬಿಟ್ಬಿಟ್ರೆ ಏನೂ ಯೂಸಸ್ ಇಲ್ಲ, ಓಕೆ. ಸೊ ಸ್ವಲ್ಪ ಮೆಡಿಟೇಷನ್ ಮಾಡಿ, ಓಕೆ. ದಿನದಲ್ಲಿ ಒಂದು 5-10 ನಿಮಿಷ ಅಥವಾ 1 ಗಂಟೆ, ಓಕೆ. ಅಥವಾ ಓಂ ನಮೋ ಬುದ್ಧಾಯ
ಬುದ್ಧಂ ಶರಣಂ ಗಚ್ಚಾಮಿ, ಸಂಗಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ. ಇದನ್ನಾದರೂ ನೀವು ಪ್ಲೇ ಮಾಡ್ಕೊಳ್ತಾ ನೀವು ಚಾಂಟ್ ಮಾಡಿ, ಅಥವಾ ಓಂ ನಮಃ ಶಿವಾಯ ಚಾಂಟ್ ಮಾಡಿ, ಅಥವಾ ಭೂದೇವಿಗೆ ಸಂಬಂಧಪಟ್ಟಂತಹ ಯಾವುದಾದ್ರೂ ಮಂತ್ರವನ್ನು ನೀವು ಪ್ಲೇ ಮಾಡ್ಕೊಳ್ತಾ ಚಾಂಟ್ ಮಾಡ್ಬೋದು. ಅಥವಾ ನೀವು ಖುದ್ದು ಧ್ಯಾನ ಮಾಡ್ತಾ ಒಂದು ಮಂತ್ರವನ್ನು ಪ್ಲೇ ಮಾಡ್ತಾ ನೀವು ಧ್ಯಾನ ಅವಸ್ಥೆಯಲ್ಲಿ ಕೂಡ ಹೋಗ್ಬೋದು. ಇದರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಡಿವೈನ್ ಫ್ಯೂಚರಲ್ಲಿ ನಿಜವಾಗ್ಲೂ ನೀವು ಏನು ಇಲ್ಲಿವರೆಗೂ ಕಷ್ಟಪಟ್ಟಿದ್ದೀರಿ ಅದರ ಫ್ರೂಟು ನಿಮಗೆ ಸಿಗ್ತಾ ಇದೆ. ಓಕೆ, ನೀವು ಏನು ಎಫರ್ಟನ್ನು ಹಾಕಿದ್ರಿ ಅದರ ರಿಸಲ್ಟ್ ನಿಮಗೆ ಸಿಗ್ತಾ ಇದೆ. ಎಕ್ಸಾಮ್ ಬರೆದಿದ್ರೆ ಎಕ್ಸಾಮ್ಸ್ ರಿಸಲ್ಟ್ ಕೂಡ ಫ್ರೂಟ್ಫುಲ್ ಸಿಗ್ತಾ ಇರೋದು ಎನರ್ಜಿ ಕಾಣಿಸ್ತಾ ಇದೆ. ಇಲ್ಲಿ ಕೆಲವ್ರದ್ದು ಡೌಟ್ ಹೊಡಿತಾ ಇದೆ, ಬಿಕಾಸ್ ನಿಮ್ಮ ಒಳಗೆ ಇರುವಂತಹ ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಆಗಿರೋದ್ರಿಂದ. ಓಕೆ, ಅಥವಾ ನಿಮಗೆ ಸೂರ್ಯ ಮತ್ತು ಚಂದ್ರನ ಪ್ರಭಾವ, ನಕಾರಾತ್ಮಕ ಪ್ರಭಾವ ಇರೋದ್ರಿಂದ, ಓಕೆ, ಗ್ರಹಗಳ ಒಂದು ನೆಗೆಟಿವ್ ಎನರ್ಜಿ ಪ್ರಭಾವದಿಂದ ಅಥವಾ ಸಮಸ್ಯೆ ಆಗಿರ್ಬೋದು, ಅಥವಾ ಇನ್ಯಾರೋ ನಿಮ್ಮನ್ನು ವಶೀಕರಣ ಮಾಡಿಕೊಂಡು ಅಥವಾ ನಿಮ್ಮ ಮೇಲೆ ಏನೋ ಒಂದು ನೆಗೆಟಿವ್ ಪ್ರಭಾವವನ್ನು ಹಾಕಿರೋ ಕಾರಣದಿಂದ ನಿಮ್ಮ ಒಂದು ಮನಸ್ಥಿತಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿ ನಿಮಗೆ ಎಕ್ಸಾಮಲ್ಲಿ ಪಾಸ್ ಆಗದೆ ಇರೋ ಹಾಗೇನು ನೋಡ್ಕೊಂಡಿರ್ಬೋದು. ಸೊ ಆ ಥರ ಒಂದು ಅಡೆತಡೆಗಳು ಬ್ಲಾಕೇಜಸ್ ಇದೆ. ಸೊ ನಿಮಗೆ ಆ ಥರ ಫೀಲ್ ಆಗ್ತಾಯಿದ್ರೆ ನಮ್ಮ ಹತ್ರ ಬನ್ನಿ, ಸೊಲ್ಯೂಷನ್ ತೊಗೊಳ್ಳಿ, ಹೀಲಿಂಗ್ ಮಾಡಿಸ್ಕೋಬೋದು. ಓಕೆ, ಅದ್ರ ಮೂಲಕ ನೀವು ನಿಮ್ಮ ಬ್ಲಾಕೇಜಸ್ನ ತೆಗೆದು ಹಾಕ್ಕೊಂಡು ನೀವು ಖುದ್ದು ನಿಮ್ಮ ಲೈಫನ್ನು ಲೀಡ್ ಮಾಡೋಕ್ಕೆ ಪ್ರಿಪೇರ್ ಆಗ್ಬೋದು. ಓಕೆ, ಇದಿಷ್ಟು ಇವತ್ತಿನ ರೀಡಿಂಗ್ ಆ್ಯಂಡ್ ಗೈಡೆನ್ಸ್ ಆಗಿತ್ತು, ರೆಮಿಡೀಸ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ನಮ್ಮನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.